ಡಾಲರ್ ದಾಟಿ ಹೋಗಿದೆ. ಈ ಬಾರಿ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಆ ಮಟ್ಟವನ್ನ ಕೂಡ ದಾಟಿ ಹೋಗಬಹುದು. ಆಗ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬ್ಯಾರೆಲ್ಗೆ $120 ಮುಟ್ಟಿದ ಕಚ್ಚಾ ತೈಲ ದರ. ದೇಶದ ವಾಹನ ಸವಾರರ ಜೇಬಿಗೆ ಬೀಳುತ್ತಾ ಪ್ರಹಾರ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ರೌದ್ರಾವತಾರ ಕಡಿಮೆಗೊಳ್ಳುತ್ತಿಲ್ಲ. ಯುದ್ಧ ದಾಳಿಗೆ ತೈಲ ಸಂಗ್ರಹಗಾರಗಳೇ ಪ್ರಮುಖ ಟಾರ್ಗೆಟ್ ಆಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ಬ್ರೇಕ್ ಬಿದ್ದಿರುವುದರಿಂದ ಕಚ್ಚಾ ತೈಲ ಬೆಲೆ ಸಿಕ್ಕಾಪಟ್ಟೆ ಏರುತ್ತಿದೆ. ಕೆಲ ಕಚ್ಚಾ ತೈಲಗಳು ಬ್ಯಾರೆಲ್ಗೆ $120 ಬೆಲೆ ಏರಿಕೆ ಕಂಡಿವೆ. ಈ ತೈಲದಲ್ಲೂ ತರಹೇವಾರಿ ವಿಧಗಳಿವೆ. ಮರ್ಬನ್ ಕ್ರೂಡ್ $120 ಏರಿದೆ. WTI ಕ್ರೂಡ್ $120 ದಾಟಿದೆ. ಬ್ರೆಂಟ್ ಕ್ರೂಡ್ $107 ಮುಟ್ಟಿದೆ. ಆದರೆ ಭಾರತ ಹೆಚ್ಚಾಗಿ ಖರೀದಿಸುವ WTI ಫ್ಯೂಚರ್ಸ್ನ ಬೆಲೆ $120 ಏರಿರುವುದು ಚಿಂತೆಯ ವಿಷಯವಾಗಿದೆ. ಕಚ್ಚಾ ತೈಲ ಬೆಲೆ ದುಬಾರಿಯಾದ್ರೆ ಭಾರತದ ಮೇಲೇನು ಪರಿಣಾಮ ಅಂತ ನೋಡೋದಾದ್ರೆ ತಜ್ಞರ ಪ್ರಕಾರ ಬ್ಯಾರೆಲ್ಗೆ $10ನಷ್ಟು ಬೆಲೆ ಏರಿಕೆಯಾದರೆ ಭಾರತದ ಜಿಡಿಪಿ ಬೆಳವಣಿಗೆ 10 ಮೂಲಾಂಕಗಳಷ್ಟು ಹಿನ್ನಡೆ ಹೊಂದುತ್ತದೆ. ಹಣದುಬ್ಬರ ಏರಿಕೆ, ಕಚ್ಚಾ ತೈಲ ಬೆಲೆ ಏರಿಕೆಯಾದ್ರೆ ಪೆಟ್ರೋಲ್, ಡೀಸೆಲ್, LPG, LNG, PNG ಇತ್ಯಾದಿ ಬೆಲೆಗಳೆಲ್ಲವೂ ಏರುತ್ತವೆ. ಇದರಿಂದ ಇತರ ಹಲವು ಸರಕುಗಳ ಬೆಲೆ ಏರುತ್ತದೆ. ಪರಿಣಾಮವಾಗಿ ಹಣದುಬ್ಬರ ಹೆಚ್ಚುತ್ತದೆ. ದುಬಾರಿ ಬೆಲೆಗೆ ತೈಲವನ್ನ ಆಮದು ಮಾಡಿಕೊಳ್ಳುವುದರಿಂದ ಭಾರತದ ಹೆಚ್ಚು ಡಾಲರ್ಗಳನ್ನ ವ್ಯಯಿಸಬೇಕು. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಉಂಟಾಗುತ್ತದೆ. ಡಾಲರ್ ಎದುರು ರೂಪಾಯಿ ಮತ್ತಷ್ಟು ದುರ್ಬಲಗೊಳ್ಳುತ್ತದೆ. ಇದರಿಂದ ಆಮದು ವೆಚ್ಚ ಮತ್ತಷ್ಟು ಹೆಚ್ಚುತ್ತದೆ. ಇದು ಹಣದುಬ್ಬರ ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ. ತೈಲ ದರ ಏರಿಕೆ ಶಾಕ್ ತಾತ್ಕಾಲಿಕ ಮಾತ್ರ. ಐತಿಹಾಸಿಕವಾಗಿ ನೋಡಿದಾಗ ತೈಲ ಬಿಕ್ಕಟ್ಟು ಹಲವು ಬಾರಿ ಎದುರಾಗಿದೆ. ಆದರೆ ದೀರ್ಘಕಾಲ ಈ ಬಿಕ್ಕಟ್ಟು ಮುಂದುವರಿದಿಲ್ಲ. ಈ ಬಾರಿಯೂ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಬೇಗ ಮುಗಿಯುವ ನಿರೀಕ್ಷೆ ಇದೆ. ಅಕಸ್ಮಾತ್ ತೈಲ ಪೂರೈಕೆ ತಿಂಗಳುಗಟ್ಟಲೆ ಸ್ಥಗಿತಗೊಂಡ್ರೆ ಆಗ ಪರಿಸ್ಥಿತಿ ಕಷ್ಟಕರವಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಾಲರ್ ದಾಟಿ ಹೋಗಿದೆ. ಈ ಬಾರಿ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಆ ಮಟ್ಟವನ್ನ ಕೂಡ ದಾಟಿ ಹೋಗಬಹುದು. ಆಗ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬ್ಯಾರೆಲ್ಗೆ $120 ಮುಟ್ಟಿದ ಕಚ್ಚಾ ತೈಲ ದರ. ದೇಶದ ವಾಹನ ಸವಾರರ ಜೇಬಿಗೆ ಬೀಳುತ್ತಾ ಪ್ರಹಾರ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ರೌದ್ರಾವತಾರ ಕಡಿಮೆಗೊಳ್ಳುತ್ತಿಲ್ಲ. ಯುದ್ಧ ದಾಳಿಗೆ ತೈಲ ಸಂಗ್ರಹಗಾರಗಳೇ ಪ್ರಮುಖ ಟಾರ್ಗೆಟ್ ಆಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ಬ್ರೇಕ್ ಬಿದ್ದಿರುವುದರಿಂದ ಕಚ್ಚಾ ತೈಲ ಬೆಲೆ ಸಿಕ್ಕಾಪಟ್ಟೆ ಏರುತ್ತಿದೆ. ಕೆಲ ಕಚ್ಚಾ ತೈಲಗಳು ಬ್ಯಾರೆಲ್ಗೆ $120 ಬೆಲೆ ಏರಿಕೆ ಕಂಡಿವೆ. ಈ ತೈಲದಲ್ಲೂ ತರಹೇವಾರಿ ವಿಧಗಳಿವೆ. ಮರ್ಬನ್ ಕ್ರೂಡ್ $120 ಏರಿದೆ. WTI ಕ್ರೂಡ್ $120 ದಾಟಿದೆ. ಬ್ರೆಂಟ್ ಕ್ರೂಡ್ $107 ಮುಟ್ಟಿದೆ. ಆದರೆ ಭಾರತ ಹೆಚ್ಚಾಗಿ ಖರೀದಿಸುವ WTI ಫ್ಯೂಚರ್ಸ್ನ ಬೆಲೆ $120 ಏರಿರುವುದು ಚಿಂತೆಯ ವಿಷಯವಾಗಿದೆ. ಕಚ್ಚಾ ತೈಲ ಬೆಲೆ ದುಬಾರಿಯಾದ್ರೆ ಭಾರತದ ಮೇಲೇನು ಪರಿಣಾಮ ಅಂತ ನೋಡೋದಾದ್ರೆ ತಜ್ಞರ ಪ್ರಕಾರ ಬ್ಯಾರೆಲ್ಗೆ $10ನಷ್ಟು ಬೆಲೆ ಏರಿಕೆಯಾದರೆ ಭಾರತದ ಜಿಡಿಪಿ ಬೆಳವಣಿಗೆ 10 ಮೂಲಾಂಕಗಳಷ್ಟು ಹಿನ್ನಡೆ ಹೊಂದುತ್ತದೆ. ಹಣದುಬ್ಬರ ಏರಿಕೆ, ಕಚ್ಚಾ ತೈಲ ಬೆಲೆ ಏರಿಕೆಯಾದ್ರೆ ಪೆಟ್ರೋಲ್, ಡೀಸೆಲ್, LPG, LNG, PNG ಇತ್ಯಾದಿ ಬೆಲೆಗಳೆಲ್ಲವೂ ಏರುತ್ತವೆ. ಇದರಿಂದ ಇತರ ಹಲವು ಸರಕುಗಳ ಬೆಲೆ ಏರುತ್ತದೆ. ಪರಿಣಾಮವಾಗಿ ಹಣದುಬ್ಬರ ಹೆಚ್ಚುತ್ತದೆ. ದುಬಾರಿ ಬೆಲೆಗೆ ತೈಲವನ್ನ ಆಮದು ಮಾಡಿಕೊಳ್ಳುವುದರಿಂದ ಭಾರತದ ಹೆಚ್ಚು ಡಾಲರ್ಗಳನ್ನ ವ್ಯಯಿಸಬೇಕು. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಉಂಟಾಗುತ್ತದೆ. ಡಾಲರ್ ಎದುರು ರೂಪಾಯಿ ಮತ್ತಷ್ಟು ದುರ್ಬಲಗೊಳ್ಳುತ್ತದೆ. ಇದರಿಂದ ಆಮದು ವೆಚ್ಚ ಮತ್ತಷ್ಟು ಹೆಚ್ಚುತ್ತದೆ. ಇದು ಹಣದುಬ್ಬರ ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ. ತೈಲ ದರ ಏರಿಕೆ ಶಾಕ್ ತಾತ್ಕಾಲಿಕ ಮಾತ್ರ. ಐತಿಹಾಸಿಕವಾಗಿ ನೋಡಿದಾಗ ತೈಲ ಬಿಕ್ಕಟ್ಟು ಹಲವು ಬಾರಿ ಎದುರಾಗಿದೆ. ಆದರೆ ದೀರ್ಘಕಾಲ ಈ ಬಿಕ್ಕಟ್ಟು ಮುಂದುವರಿದಿಲ್ಲ. ಈ ಬಾರಿಯೂ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಬೇಗ ಮುಗಿಯುವ ನಿರೀಕ್ಷೆ ಇದೆ. ಅಕಸ್ಮಾತ್ ತೈಲ ಪೂರೈಕೆ ತಿಂಗಳುಗಟ್ಟಲೆ ಸ್ಥಗಿತಗೊಂಡ್ರೆ ಆಗ ಪರಿಸ್ಥಿತಿ ಕಷ್ಟಕರವಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಾಲರ್ ದಾಟಿ ಹೋಗಿದೆ. ಈ ಬಾರಿ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಆ ಮಟ್ಟವನ್ನ ಕೂಡ ದಾಟಿ ಹೋಗಬಹುದು. ಆಗ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ಬ್ಯಾರೆಲ್ಗೆ $120 ಮುಟ್ಟಿದ ಕಚ್ಚಾ ತೈಲ ದರ. ದೇಶದ ವಾಹನ ಸವಾರರ ಜೇಬಿಗೆ ಬೀಳುತ್ತಾ ಪ್ರಹಾರ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ರೌದ್ರಾವತಾರ ಕಡಿಮೆಗೊಳ್ಳುತ್ತಿಲ್ಲ. ಯುದ್ಧ ದಾಳಿಗೆ ತೈಲ ಸಂಗ್ರಹಗಾರಗಳೇ ಪ್ರಮುಖ ಟಾರ್ಗೆಟ್ ಆಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ಬ್ರೇಕ್ ಬಿದ್ದಿರುವುದರಿಂದ ಕಚ್ಚಾ ತೈಲ ಬೆಲೆ ಸಿಕ್ಕಾಪಟ್ಟೆ ಏರುತ್ತಿದೆ. ಕೆಲ ಕಚ್ಚಾ ತೈಲಗಳು ಬ್ಯಾರೆಲ್ಗೆ $120 ಬೆಲೆ ಏರಿಕೆ ಕಂಡಿವೆ. ಈ ತೈಲದಲ್ಲೂ ತರಹೇವಾರಿ ವಿಧಗಳಿವೆ. ಮರ್ಬನ್ ಕ್ರೂಡ್ $120 ಏರಿದೆ. WTI ಕ್ರೂಡ್ $120 ದಾಟಿದೆ. ಬ್ರೆಂಟ್ ಕ್ರೂಡ್ $107 ಮುಟ್ಟಿದೆ. ಆದರೆ ಭಾರತ ಹೆಚ್ಚಾಗಿ ಖರೀದಿಸುವ WTI ಫ್ಯೂಚರ್ಸ್ನ ಬೆಲೆ $120 ಏರಿರುವುದು ಚಿಂತೆಯ ವಿಷಯವಾಗಿದೆ. ಕಚ್ಚಾ ತೈಲ ಬೆಲೆ ದುಬಾರಿಯಾದ್ರೆ ಭಾರತದ ಮೇಲೇನು ಪರಿಣಾಮ ಅಂತ ನೋಡೋದಾದ್ರೆ ತಜ್ಞರ ಪ್ರಕಾರ ಬ್ಯಾರೆಲ್ಗೆ $10 ಬೆಲೆ ಏರಿಕೆಯಾದರೆ ಭಾರತದ ಜಿಡಿಪಿ ಬೆಳವಣಿಗೆ 10 ಮೂಲಾಂಕಗಳಷ್ಟು ಹಿನ್ನಡೆ ಹೊಂದುತ್ತದೆ. ಹಣದುಬ್ಬರ ಏರಿಕೆ, ಕಚ್ಚಾ ತೈಲ ಬೆಲೆ ಏರಿಕೆಯಾದ್ರೆ ಪೆಟ್ರೋಲ್, ಡೀಸೆಲ್, LPG, LNG, PNG ಇತ್ಯಾದಿ ಬೆಲೆಗಳೆಲ್ಲವೂ ಏರುತ್ತವೆ. ಇದರಿಂದ ಇತರ ಹಲವು ಸರಕುಗಳ ಬೆಲೆ ಏರುತ್ತದೆ. ಪರಿಣಾಮವಾಗಿ ಹಣದುಬ್ಬರ ಹೆಚ್ಚುತ್ತದೆ. ದುಬಾರಿ ಬೆಲೆಗೆ ತೈಲವನ್ನ ಆಮದು ಮಾಡಿಕೊಳ್ಳುವುದರಿಂದ ಭಾರತದ ಹೆಚ್ಚು ಡಾಲರ್ಗಳನ್ನ ವ್ಯಯಿಸಬೇಕು. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಉಂಟಾಗುತ್ತದೆ. ಡಾಲರ್ ಎದುರು ರೂಪಾಯಿ ಮತ್ತಷ್ಟು ದುರ್ಬಲಗೊಳ್ಳುತ್ತದೆ. ಇದರಿಂದ ಆಮದು ವೆಚ್ಚ ಮತ್ತಷ್ಟು ಹೆಚ್ಚುತ್ತದೆ. ಇದು ಹಣದುಬ್ಬರ ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ. ತೈಲ ದರ ಏರಿಕೆ ಶಾಕ್ ತಾತ್ಕಾಲಿಕ ಮಾತ್ರ. ಐತಿಹಾಸಿಕವಾಗಿ ನೋಡಿದಾಗ ತೈಲ ಬಿಕ್ಕಟ್ಟು ಹಲವು ಬಾರಿ ಎದುರಾಗಿದೆ. ಆದರೆ ದೀರ್ಘಕಾಲ ಈ ಬಿಕ್ಕಟ್ಟು ಮುಂದುವರಿದಿಲ್ಲ. ಈ ಬಾರಿಯೂ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಬೇಗ ಮುಗಿಯುವ ನಿರೀಕ್ಷೆ ಇದೆ. ಅಕಸ್ಮಾತ್ ತೈಲ ಪೂರೈಕೆ ತಿಂಗಳುಗಟ್ಟಲೆ ಸ್ಥಗಿತಗೊಂಡ್ರೆ ಆಗ ಪರಿಸ್ಥಿತಿ ಕಷ್ಟಕರವಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. $1 ದಾಟಿ ಹೋಗಿದೆ. ಈ ಬಾರಿ ಬಿಕ್ಕಟ್ಟು ಹೀಗೆ ಮುಂದುವರೆದ್ರೆ ಆ ಮಟ್ಟವನ್ನ ಕೂಡ ದಾಟಿ ಹೋಗಬಹುದು. ಆಗ ನಿಮ್ಮ ಜೇಬಿಗೂ ಕೂಡ ಕತ್ತರಿ ಬೀಳುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬ್ಯಾರೆಲ್ಗೆ $120 ಮುಟ್ಟಿದ ಕಚ್ಚಾ ತೈಲ ದರ. ದೇಶದ ವಾಹನ ಸವಾರರ ಜೇಬಿಗೆ ಬೀಳುತ್ತಾ ಪ್ರಹಾರ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ರೌದ್ರಾವತಾರ ಕಡಿಮೆಗೊಳ್ಳುತ್ತಿಲ್ಲ. ಯುದ್ಧ ದಾಳಿಗೆ ತೈಲ ಸಂಗ್ರಹಗಾರಗಳೇ ಪ್ರಮುಖ ಟಾರ್ಗೆಟ್ ಆಗಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಣಿಕೆಗೆ ಬ್ರೇಕ್ ಬಿದ್ದಿರುವುದರಿಂದ ಕಚ್ಚಾ ತೈಲ ಬೆಲೆ ಸಿಕ್ಕಾಪಟ್ಟೆ ಏರುತ್ತಿದೆ. ಕೆಲ ಕಚ್ಚಾ ತೈಲಗಳು ಬ್ಯಾರೆಲ್ಗೆ $120 ಬೆಲೆ ಏರಿಕೆ ಕಂಡಿವೆ. ಈ ತೈಲದಲ್ಲೂ ತರಹೇವಾರಿ ವಿಧಗಳಿವೆ. ಮರ್ಬನ್ ಕ್ರೂಡ್ $120 ಏರಿದೆ. WTI ಕ್ರೂಡ್ $120 ದಾಟಿದೆ. ಬ್ರೆಂಟ್ ಕ್ರೂಡ್ $107 ಮುಟ್ಟಿದೆ. ಆದರೆ ಭಾರತ ಹೆಚ್ಚಾಗಿ ಖರೀದಿಸುವ WTI ಫ್ಯೂಚರ್ಸ್ನ ಬೆಲೆ $120 ಏರಿರುವುದು ಚಿಂತೆಯ ವಿಷಯವಾಗಿದೆ. ಕಚ್ಚಾ ತೈಲ ಬೆಲೆ ದುಬಾರಿಯಾದ್ರೆ ಭಾರತದ ಮೇಲೇನು ಪರಿಣಾಮ ಅಂತ ನೋಡೋದಾದ್ರೆ ತಜ್ಞರ ಪ್ರಕಾರ ಬ್ಯಾರೆಲ್ಗೆ $10 ಬೆಲೆ ಏರಿಕೆಯಾದರೆ ಭಾರತದ ಜಿಡಿಪಿ ಬೆಳವಣಿಗೆ 10 ಮೂಲಾಂಕಗಳಷ್ಟು ಹಿನ್ನಡೆ ಹೊಂದುತ್ತದೆ. ಹಣದುಬ್ಬರ ಏರಿಕೆ, ಕಚ್ಚಾ ತೈಲ ಬೆಲೆ ಏರಿಕೆಯಾದ್ರೆ ಪೆಟ್ರೋಲ್, ಡೀಸೆಲ್, LPG, LNG, PNG ಇತ್ಯಾದಿ ಬೆಲೆಗಳೆಲ್ಲವೂ ಏರುತ್ತವೆ. ಇದರಿಂದ ಇತರ ಹಲವು ಸರಕುಗಳ ಬೆಲೆ ಏರುತ್ತದೆ. ಪರಿಣಾಮವಾಗಿ ಹಣದುಬ್ಬರ ಹೆಚ್ಚುತ್ತದೆ. ದುಬಾರಿ ಬೆಲೆಗೆ ತೈಲವನ್ನ ಆಮದು ಮಾಡಿಕೊಳ್ಳುವುದರಿಂದ ಭಾರತದ ಹೆಚ್ಚು ಡಾಲರ್ಗಳನ್ನ ವ್ಯಯಿಸಬೇಕು. ಇದರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಉಂಟಾಗುತ್ತದೆ. ಡಾಲರ್ ಎದುರು ರೂಪಾಯಿ ಮತ್ತಷ್ಟು ದುರ್ಬಲಗೊಳ್ಳುತ್ತದೆ. ಇದರಿಂದ ಆಮದು ವೆಚ್ಚ ಮತ್ತಷ್ಟು ಹೆಚ್ಚುತ್ತದೆ. ಇದು ಹಣದುಬ್ಬರ ಮತ್ತಷ್ಟು ಹೆಚ್ಚಲು ಕಾರಣವಾಗುತ್ತದೆ. ತೈಲ ದರ ಏರಿಕೆ ಶಾಕ್ ತಾತ್ಕಾಲಿಕ ಮಾತ್ರ. ಐತಿಹಾಸಿಕವಾಗಿ ನೋಡಿದಾಗ ತೈಲ ಬಿಕ್ಕಟ್ಟು ಹಲವು ಬಾರಿ ಎದುರಾಗಿದೆ. ಆದರೆ ದೀರ್ಘಕಾಲ ಈ ಬಿಕ್ಕಟ್ಟು ಮುಂದುವರಿದಿಲ್ಲ. ಈ ಬಾರಿಯೂ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಬೇಗ ಮುಗಿಯುವ ನಿರೀಕ್ಷೆ ಇದೆ. ಅಕಸ್ಮಾತ್ ತೈಲ ಪೂರೈಕೆ ತಿಂಗಳುಗಟ್ಟಲೆ ಸ್ಥಗಿತಗೊಂಡ್ರೆ ಆಗ ಪರಿಸ್ಥಿತಿ ಕಷ್ಟಕರವಾಗಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.